ಯಪ್ಪ ಯಾಕೆ ಕೊಟ್ಟಾಯ್ತು ಅಲ್ಲ ಗಂಡಿನ ಕಡೆಯವ್ರು ಹಿಂಗ್ ಮಾಡ್ಬೈದ ಅಂತೀನಿ ನಂಗಂತೂ ದಿಕ್ಕೆ ತೋರ್ತಲ್ಲ ಕೈ ಕಾಲೇ ಆಡ್ತಾ ಇಲ್ಲಪ್ಪ ಏನ್ ಮಾಡ್ಬೇಕು ಅಂತ ತಡ್ಕೋ ಬೋರೇಗೌಡ ತಡ್ಕೋ ಅದು ಯಾಕೆ ಹಿಂಗ ಆಡಿಯ ದೇಶ ಸುತ್ತದವ್ ನೀನು ಆಟೋ ತಿಳಿಯಾಕಿಲ್ವಾ ಬೆಂಗಳೂರಿಂದ ಇಲ್ಲಿಗೆ ಬರಾಕೆ ಇಲ್ಲಿಂದ ಬೆಂಗಳೂರಿಗೆ ಹೋಗಾಕೆ ಏಟ್ ಕಷ್ಟ ಆಯ್ತದೆ ಗೊತ್ತಿಲ್ವಾ ನಿಂಗೆ ಎಲ್ಲ ದಿನನೂ ಒಂದೇನಾ ಅಂತೀನಿ ಲಗ್ನ ಅಂದ್ರೆ ಏನು ಹುಡುಗಾಟನ ವಿದ್ಯಾವಂತರವರು ಹೊಸಿನರ ಬುದ್ಧಿ ಬೇಡವ ಅವ್ರಿಗೆ 10 ಜನ ಸೇರವ್ರೆ ಅವ್ರಿಗೆಲ್ಲ ನಾನು ಏನು ಉತ್ತರ ಕೊಡ್ಲಿ ಅಯ್ಯಯ್ಯೋ ಎಲ್ಲ ಹಾಳಾಗೋಯ್ತು ನನ್ನ ತಂಗಿ ಜೀವನ ಯಾಕೆ ಕೊಡಾಯ್ತಲ್ಲಪ್ಪ ದೇವ್ರೇ ಬಸವ ನೀ ಯಾಕಲ್ಲ ಅಂತೀಯ ಒತ್ತಾರೆ ಬಿಡು ಬರ್ದೆ ತಗೋಯ್ತಾರೆ ನೀ ಆಳ್ಬೇಡ ಕಣ್ಣ ಬಸವ ಅಯ್ಯಯ್ಯೋ ಎಂತ ಗತಿ ಆಗೋಯ್ತು ನೋಡಿದ್ರ ಅಯ್ಯಯ್ಯೋ ಬಸವ ಹೊಸಿ ಸಮಾಧಾನ ಮಾಡ್ಕೊಳ್ಳ ಅವಯ್ಯ ನಂಗೆ ಗೊತ್ತು ಗಂಡಿ ಕಡೆಯವ್ರು ಯಾಕೆ ಬರ್ಲಿಲ್ಲ ಅಂತ ಯಾರೋ ನಮ್ಗೆ ಆಗ್ದಿರೋರು ಲಚ್ಚಿ ನನ್ ಒಡ ಹುಟ್ಟಿದ ತಂಗಿ ಅಲ್ಲ ಬ್ಯಾರೋ ಹುಟ್ಟಿದ ಮಗಳು ಅಂತ ಹೇಳಿರ್ತಾರೆ ನಮ್ಮವರೇ ಯಾರೋ ಹೇಳಿರೋದು ಅವ್ರು ಯಾರು ಅಂತ ಗೊತ್ತಾದ್ರೆ ಆಡಾಗ್ಲೇ ಅವ್ರನ್ನ ಕತ್ತರಿಸಿ ಸಾಕಿಲ್ಲ ಅಂದ್ರೆ ನಾ ನಮ್ಮ ಅಪ್ಪಂಗ್ ಹುಟ್ಟಿದ ಮಗನೇ ಅಲ್ಲ ಅಯ್ಯೋ ಸುಮ್ಕಿರ್ರಿ ಎಲ್ರು ಗಾಬರಿ ಆಯ್ತವ್ರೆ ಆ ದೇವ್ರು ಏನಾರ ಒಂದ್ ದಾರಿ ತೋರಿಸ್ತಾನೆ ನೀವು ಸುಮ್ಕಾಗ್ರಿ ದೇವ್ರೆ ಯಾಕೆ ಹೆಣ್ಮಗಳಿಗೆ ಅಂತ ಮೋಸ ಮಾಡ್ಬಿಟ್ಟೆ ಊರವರಿಗೆಲ್ಲ ನಾನು ಏನು ಉತ್ತರ ಕೊಡ್ಲಿ ಇವಾಗ ಸಮಾಧಾನ ಮಾಡ್ಕೊಳ್ಳ ಅಲ್ಲ ಕಣ್ಣ ಈ ಹಳ್ಳಿ ಜನ ಎಂತವ್ರು ಅಂತೀನಿ ನನ್ನ ಮಗಳನ್ನ ಅದೃಷ್ಟ ದೇವತೆ ಅಂತ ಏನೇ ಶುಭ ಕಾರ್ಯಗಳು ಮಾಡಿಸ್ಬೇಕಾದ್ರೆ ಅವಳ ಕೈಯಿಂದನೇ ಶುರು ಮಾಡ್ಸಾರ ಈಗ ನೋಡ್ಲ ಎಂತ ಕೆಲಸ ಮಾಡವ್ರೆ ಅವಳ ಬಗ್ಗೆ ಇಲ್ಲಿ ಸಲದ್ದೆಲ್ಲ ಹೇಳಿ ಅವಳ ಬಾಂಡ ನುಗ್ಗಿ ನೀರು ಕುಡಿದ್ಬಿಡ್ರಲ್ಲ ಅಯ್ಯೋ ನನ್ನ ಮಗಳಿಗೆ ಹೆಂಗಪ್ಪ ನನ್ನ ಮಗ ತೋರಿಸಿ ಅಯ್ಯೋ ಸೌತಿ ಮಗಳ ಬಗ್ಗೆ ಇಟ್ಟೊಂದು ಪ್ರೀತಿ ಇಟ್ಕೊಂಡವಳೆ ಅಂದಮೇಲೆ ಇನ್ ತನ್ನ ಹೊಟ್ಟೆ ಹುಟ್ಟಿದ ಕೂಸಾಗದಿದ್ರೆ ಇನ್ನೇಟ್ ಗೋಳಾಡ್ತಾ ಇದ್ಲೋ ಏನೋ ಪಾಪ ಯಾರು ಏನಾದರೂ ಹೇಳಲಿ ನಮ್ಮ ನಾಗಕ್ಕ ಒಳ್ಳೆ ಹೆಂಗಸೆಯ ನಮ್ಮ ಬಸಣ್ಣ ಹೇಳಿದ್ರಲ್ಲೂ ದಿಟ ಐತೆ ನಮ್ಮ ಊರ್ ಜನಗಳೇ ಸರಿ ಇಲ್ಲ ಯಾರೋ ಬೋರಣ್ಣನಿಗಾಗದಿದ್ದವರು ಲಚ್ಚಿ ಆದ್ರೂ ಬಿಡ್ತೋಳು ಅಂತ ಕಿವಿ ಕಚ್ಚವ್ರೆ ಹೇಳಿ ಕೇಳಿ ಬೋರೇಗೌಡ ರಾಜಕೀಯದಲ್ಲಿರೋನು ಅವನಿಗೂ 100 ಜನ ವಿರೋಧಿಗಳು ಅವರಲ್ಲೇ ಯಾರೋ ಒಬ್ಬ ಇಂಥ ಕೆಲಸ ಮಾಡಿರ್ಬೋದು ನನ್ನ ಮಗಳು ಬಹಳ ಸರ್ವನಾಶ ಆಗೋಯ್ತಲ್ಲಪ್ಪ ನನ್ನ ಮಗಳ ಲಗ್ನ ಮಾಡ್ಕೊಳಕ್ ಯಾರಪ್ಪ ಮುಂದ್ ಬರ್ತಾರೆ ನನ್ನ ಮಗಳ ಲಗ್ನ ಏನಾದ್ರು ನಿಂತೋಯ್ತು ಅಂತ ಗೊತ್ತಾರೆ ಜೀವ ಸಹಿತ ಇರಕ್ಕಿಲ್ಲ ಏನಾದ್ರು ಮಾಡ್ಕೊಂಡು ಸತ್ತಾ ಇದ್ದಾಳೆ ಅಯ್ಯೋ 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 ಇದ್ದಕ್ಕಿದ್ದಂಗೆ ನನ್ನನ್ನು ಹೋಗು ಅಂತ ಹೇಳಿದ್ರೆ ನನ್ಗೆ ಎಲ್ಲಿಗೆ ತಾನೇ ಹೋಗ್ಲಿ ನಿಮ್ಮನ್ ಬಿಟ್ರೆ ಈ ಪ್ರಪಂಚ ನನ್ಗೆ ಯಾರಿದ್ದಾರೆ ತತ್ತವ ನಂಜುಂಡೆ ನನ್ನ ಹಣೆಯಲ್ಲಿ ಮಾವನೇ ನನ್ ಲಗ್ನ ಆಗ್ಬೇಕು ಅಂತ ಬರ್ದಿದ್ರೆ ಅದ್ ಯಾರು ಕೈಲದನ್ನ ತಪ್ಸಕ್ ಆಗಕ್ಕಿಲ್ಲ ಅದ್ ನನ್ ಕರ್ಮ ನಾನ್ ಅನ್ಭವಿಸ್ತೀನಿ ತಾತ ಒಂದ್ ಕಣ್ಣೆದ್ರಾಗಿದ್ರೆ ಅದೇ ನನ್ ಭಾಗ್ಯ ನೀನು ನರಕದಾಗೆ ಇದ್ರೆ ಈ ಜನ್ಮದಾಗ ಸುಖವಾಗಿರಕ್ಕಿಲ್ಲ ಕಣವ ನಿನ್ನ ನಮ್ಮ ಮಾವ ಈ ಕೊಟ್ಟು ಲಗ್ನ ಮಾಡ್ತಿರೋದು ನೀ ಸುಖವಾಗಿರ್ಬೇಕು ಅಂತ ಅಲ್ಲ ಕಣವ ನಿನ್ನನ್ನು ಯಾರು ಲಗ್ನ ಆಗ್ತಾರೋ ಅವ್ರಿಗೆ ಇಡೀ ಆಸ್ತಿ ಹೋಗ್ಬೇಕು ಅಂತ ಅಪ್ಪಯ್ಯ ಊಯಿಲ್ ಬರ್ದಿಟ್ಟವನೆ ಅದಕ್ಕೆ ಎಲ್ಲ ಸೇರ್ಕೊಂಡು ಆಸ್ತಿ ಅಪ್ಪಯ್ಸಕ್ಕೆ ನಿನ್ನ ಮಾವ ಈ ಕೊಟ್ಟು ಲಗ್ನ ಮಾಡ್ತಾವ್ರೆ ಕಣವ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ತಾತ ಬನ್ನಿ ಏನಾರು ಹೇಳು ತಾತವ್ವ ನನ್ನಂತರ ಯಾರು ಲಗ್ನ ಆಯ್ತಾರೆ ನನ್ ಯಾರು ಕೊಡ್ತಾಳು ಯಾ ತಾಯಿ ಕೊಡ್ತಾಳು ಅಂತ ಎಲ್ರಿಗೂ ಗೊತ್ತೈತೆ ಗೊತ್ತಿತ್ತು ನನ್ನಂತರ ಯಾರು ಲಗ್ನ ಆಯ್ತಾರೆ ಕಷ್ಟನೋ ಸುಖನೋ ನಾನು ಇಲ್ಲೇ ಎದ್ಬಿಡ್ತೀನಿ ಎರಡು ತನ್ನ ಬಲ್ಗಕ್ಕೊಂದು ಮೂಲೆ ತೋರಿಸಿದ್ರೆ ಅದೇ ಸಾಕು ಅದೇ ನನ್ನ ಹಣೆ ಬರೋ ಅನ್ಕೊಂಡು ನಾನು ಇಲ್ಲೇ ಎದ್ಬಿಡ್ತೀನಿ ತಾತವ್ವ ಅಯ್ಯೋ ನನ್ಕಂತ ಲಚ್ಚಿ ನನ್ ದುಡ್ಡಿ ಹೇಳ್ದಂಗೆ ಬೇಡವ್ವ ನೀ ಯಾರ ಕಣ್ಣಿಗೂ ಕಾಣ್ದಂಗೆ ಎಲ್ಲಿಗಾರ ಹೊಂಟೋಗವ್ವ
ನೀನು ಇಲ್ಲೇ ಇದ್ದು ಆ ರಾಕ್ಷಸನ ಲಗ್ನ ಆಗೋದನ್ನ ನಾನು ನನ್ನ ಕಣ್ಣಿಂದ ನೋಡಕ್ಕಾಗಕ್ಕಿಲ್ಲ ಕಣವ್ವ. ಈ ಲಗ್ನ ಆಗೋದಾದ್ರೆ ನಾನು ಸತ್ತಬೇಕೆ, ನನ್ನ ಏನದ ಮ್ಯಾಗ ಆಗ್ಬೇಕು ಕಣವ್ವ. ಹಂಗೆಲ್ಲ ಮಾತಾಡ್ಬೇಡ. ಹಂಗಾರೆ ನಾ ಹೇಳ್ದಂಗೆ ಕೇಳು, ನನ್ ತುಂಡಿ ಹೇಳ್ದಂಗೆ ನೀ ಯಾರ ಕೈಗೂ ಸಿಗದೆ ಇರೋಂಗೆ ಇಲ್ಲಿಂದ ಹೊಂಟೋಗ್ಬಿಡಮ್ಮ. ನೀ ಇಲ್ಲೇ ಇದ್ದು ಆ ರಾಕ್ಷಸನ ಲಗ್ನ ಆಗಿ ಬೆಳಗ್ಗೆಯಿಂದ ಸಂಜೆ ತನಕ ನೀ ಚಿತ್ರ ಹಿಂಸೆ ಅನುಭವಿಸಿದ್ದ ನಾನು ನನ್ನ ಕಣ್ಣಾರೆ ನೋಡಕ್ಕಾಗಕ್ಕಿಲ್ಲ ಕಣವ್ವ. ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲಿಗಾದ್ರೂ ಹೋಗವ್ವ. ನನ್ ದುಡ್ಡ ಹೇಳೋದನ್ನೇ ನಾನು ಹೇಳ್ತಾ ಇದ್ದೀನಿ. ಅದ್ಯಾವ್ದು ನಿನಗೆ ಹೆಂಗೆ ಮನಸ್ಕೊಡ್ತಾನೆ ಎಲ್ಲಿಗೆ ಹೋಗ್ಬೇಕು ಅಂತ ಅಲ್ಲಿಗೆ ಹೊಂಟೋಗ್ಬಿಡು. ಉಡ್ಸಿದ್ಯಾವ್ರು ಹುಲ್ ಬೇಸಕ್ಕಿಲ್ಲ ಕಣವ್ವ. ಈ ಊರಿನ ಋಣ ಇಂದಿಗೆ ಮುಗಿದೋಯ್ತು ಅಂತ ತಿಳ್ಕೊಳವ್ವ. ಅದ್ಯಾವ್ರು ಯಾರನ್ನ ನಿನ್ನ ಅಡಿಯಲ್ಲಿ ಬರ್ತವನೋ ಅವನ್ನ ಲಗ್ನ ಮಾಡ್ಕೊಂಡು ಸುಖವಾಗಿರವ್ವ. ಸಾಯೋ ಕಡೆಗಾಲದಲ್ಲಿ ನನ್ನ ಮೊಮ್ಮಗಳು ಎಲ್ಲೋ ಒಂದ್ ಕಡೆ ಸುಖವಾಗಿ ಅವಳೆ ಅನ್ನೋ ನಂಬಿಕೆಯಿಂದ ನಾನ್ ಜೀವ ಬಿಟ್ಬಿಡ್ತೀನಿ ಕಣವ್ವ. ತಾತವ್ವ, ನೀನ್ ಹೆಂಗ್ ಹೇಳ್ತೀಯ ಹಂಗೆ ಕೇಳ್ತೀನಿ. ನೀನ್ ಹೇಳ್ದಂಗೆ ನಾ ಮಾಡ್ತೀನಿ. ಇವತ್ತು ಹೋಯ್ತೀನಿ, ಆದ್ರೆ ನಿನ್ನ ನೋಡ್ಬೇಕು ಅಂತ ನಾ ಮತ್ತೆ ಬರ್ತೀನಿ. ಬಾಕಂತ ಕಾಯ್ತಾ ಇರ್ತೀನಿ. ಆದ್ರೆ ಈ ಊರಿಗೆ ನೀವ್ ಒಬ್ಳೆ ಬರ್ಬೇಡಕ್ಕಂತ. ನೀ ಯಾರನ್ನ ಲಗ್ನ ಆಗ್ತೀಯೋ ಅವನ ಜೊತೆಗೆ ನೀ ಬಾರವ ಇಲ್ಲಿಗೆ. ನಾ ಕಾಯ್ತಾ ಇರ್ತೀನಿ. ಇಲ್ಲಾಂದ್ರೆ ನೀವೊಬ್ಳೆ ಇಲ್ಲಿಗೆ ಬರ್ಬೇಡ ಕಣವ್ವ. ನೀವೊಬ್ಳೆ ಬರ್ಬೇಡ. ತಾತಮ್ಮ, ಈಗ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಲಜ್ಜಿ, ನೀನೀಗ ಇದ್ದೀಗ್ಲೇ ಹೊರಡವ್ವ. ಸರಿ ಕಣ ನನ್ ಜಂಟಿ. ಏನೇ ಕೆಲಸ ಮಾಡಬೇಕು ಅಂದರೂ ಅದಕ್ಕೊಂದು ಕಾಲ ನಿರ್ಣಯ ಅಂತಿರುತ್ತೆ. ಯಾವ್ಯಾವ ಕೆಲಸ ಯಾವ್ಯಾವ ಟೈಮ್ನಲ್ಲಿ ಆಗಬೇಕೋ ಆವಾಗಲೇ ಆಗಬೇಕು. ನನಗೆಲ್ಲ ಇದ್ಯಾಕೋ ಸರಿ ಕಾಣ್ತಾ ಇಲ್ಲ. ಶಾಸ್ತ್ರಿಗಳೇ, ಇನ್ನು ಮುಹೂರ್ತದ ಕಾಲ ಮೀರಿಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಇಲ್ಲ ಅಂದ್ರೆ ನನ್ನ ತಂಗಿ ಜೀವನ ಹಾಳಾಗೋಯ್ತದೆ. ಅಯ್ಯೋ ಶಿವನೇ, ಇದು ಯಾವ ನ್ಯಾಯನಪ್ಪ? ಆಗ್ಬೇಕಾದ ಲಗ್ನ ನಿಂತೋಯ್ತದ. ನನ್ನ ಮಗಳನ್ನ ಯಾರು ಲಗ್ನ ಆಯ್ತಾರೆ? ನಿನ್ಗೆ ಯಾವ ಪೂಜೆ ಕಮ್ಮಿ ಮಾಡಿದ್ದಪ್ಪ ಶಿವನೇ? ಅಯ್ಯೋ ಅಯ್ಯೋ ಪಾಪ, ದೇವ್ರೆಂತ ಅನ್ಯಾಯ ಮಾಡ್ಬಿಟ್ನಲ್ಲಪ್ಪ. ಇವ್ರ ಗೋಲ್ಡ್ನೆಲ್ಲ ಕಣ್ಣಾಗ ನೋಡೋಕೆ ಆಗ್ತಿರಲ್ಲಪ್ಪ ಶಿವನೇ. ಇನ್ನು ಕಾಯೋದ್ರಿಗೆ ಅರ್ಥ ಇಲ್ಲ. ನಮ್ಮೂರ್ನಾಗ ಯಾರಾದರೂ ದೊಡ್ಡ ಮನುಷ್ಯರು ಅನ್ಸ್ಕೊಂಡ್ರು ಮುಂದೆ ಬಂದು ನಮ್ಮ ಲಚ್ಚಿನ ಲಗ್ನ ಆದರೆ ಪಾಪದ ಹುಡುಗಿಗೆ ಬಾಳ್ ಕೊಟ್ಟಂಗಾಗ್ತದೆ. ಲಚ್ಚಿ ನನ್ನ ತಂಗಿನೇ ಇರ್ಬೋದು, ಆದರೆ ಊರೇ ಅವಳನ್ನ ಅದೃಷ್ಟ ಲಕ್ಷ್ಮಿ ಅಂತ ಕರೀತಾರೆ. ಅವಳು ಮುಟ್ಟಿದ್ದೆಲ್ಲ ಚಿನ್ನ ಆಯ್ತದೆ, ಊರ್ಜಿತ ಆಯ್ತದೆ, ಉದ್ಧಾರ ಆಯ್ತದೆ ಅಂತೀರಿ. ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಯಾರೇ ಆದರೂ ಸರಿ, ಬಡವ ಆದರೂ ಚಿಂತೆ ಇಲ್ಲ, ಮುಂದೆ ಬಂದರೆ ನನ್ನ ತಂಗಿ ಲಚ್ಚಿನ ಲಗ್ನ ಮಾಡ್ಕೊಡ್ತೀವಿ. ಅವನು ಕೇಳಿದ್ದೆಲ್ಲ ಕೊಡ್ತೀವಿ. ದಯವಿಟ್ಟು ಯಾರಾದ್ರೂ ನನ್ನ ತಂಗಿ ಲಚ್ಚಿಗೆ ಬಾಳ್ ಕೊಡಿ. ನಿಮ್ ದಮ್ಮಯ್ಯ ಅಂತೀನಿ. ಮಾವಯ್ಯ, ನಮ್ಮಪ್ಪ ಸತ್ತಾಗಿಂದ ನಮ್ಮ ಜವಾಬ್ದಾರಿ, ನಮ್ಮ ಮನೆ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೊಂಡೆ. ಇವತ್ತು ನಾವು ಈ ಮಟ್ಟಕ್ಕಿದ್ದೀವಿ ಅಂದರೆ ಅದಕ್ಕೆ ನೀನು ಮಾಡಿದ ತ್ಯಾಗನೇ ಕಾರಣ ಮಾವಯ್ಯ, ತ್ಯಾಗನೇ ಕಾರಣ. ಬಸವ, ಏನು ಹೇಳ್ತಾ ಇದೀಯಾ?
ಈಗ ಅದೆಲ್ಲ ಯಾಕೆ? ನನ್ನ ಕರ್ತವ್ಯ ನಾನು ಮಾಡಿದೆ. ನಮ್ಮ ಅಕ್ಕನ ಜೀವನ ಜವಾಬ್ದಾರಿ ನಂದು. ಇದು ನನ್ನ ತಂಗಿ ಜೀವನದ ಪ್ರಶ್ನೆ, ನಮ್ಮ ಮನೆತನದ ಮರುವಾದ ಪ್ರಶ್ನೆ. ಮಾವಯ್ಯ ನಿಂಗೆ ಕಾಲು ಮುಗಿತೀನಿ, ನನ್ನ ತಂಗಿ ಲಚ್ಚಿನ ಲಗ್ನ ಆಗಿ ಅವಳಿಗೊಂದು ಬಾಳ್ ಕೊಡು ಮಾವಯ್ಯ. ಹೌದು ಕಣ್ಲ ತಮ್ಮಯ್ಯ, ಬೇರೆ ಗತಿಯೇ ಇಲ್ಲ, ಬೇರೆ ದಾರಿ ಕಾಣ್ತಾನೂ ಇಲ್ಲ. ನನ್ನ ಮಗ ಹೇಳ್ತಿರೋ ತಿಟ್ವೆ, ನೀನು ನನ್ಗೋಸ್ಕರ ನನ್ನ ಮನೆಗೋಸ್ಕರ ನಿನ್ ಜೀವನವೇ ತ್ಯಾಗ ಮಾಡ್ಬಿಟ್ಟಿಯಲ್ಲ ತಮ್ಮಯ್ಯ. ಇದು ನಿನ್ ಕೈ ಅಲ್ಲ ಕಣ್ಲ, ನಿನ್ ಕಾಲು, ನಿನ್ ಕೈ ಮುಗಿದ್ ಕೇಳ್ಕತ್ತೀನಿ. ನನ್ನ ಮಗಳ ಲಚ್ಚಿನ ಲಗ್ನ ಮಾಡ್ಕೊಂಡು ಅವ್ರಿಗೊಂದು ಬಾಳ್ ಕೊಡ್ಲ. ನೀವು ಅನ್ನೋ ಗಂಟ ನಾನು ಹಿಂಗೆ ಕಾಲು ಬಿಡಕ್ಕಿಲ್ಲ ಮಾವಯ್ಯ. ಏನ್ ಮಾತು ಅಂತ ಆಡ್ತೀರ್ಕಂಡ್ರಪ್ಪ? ಈ ಮಾತನ್ನ ಲೋಕನೂ ಒಪ್ಪಕ್ಕಿಲ್ಲ, ದ್ಯಾವ್ರೂ ಒಪ್ಪಕ್ಕಿಲ್ಲ. ಪಾಪ ನಮ್ಮ ಲಚ್ಚಿ ವಯಸ್ಸೇನು, ಈ ಬೋರೆಗೌಡನ ವಯಸ್ಸೇನು? ಯಾವಲ್ಲ ಅವನ ವಯಸ್ಸಿನ ಬಗ್ಗೆ ಮಾತಾಡ್ತಿರೋನು? ನೀನಾ? ನಿನಗೆ ವಯಸ್ಸಿನ ಬಂದಿರೋ ಮಗ ಅವನಲ್ಲ, ಅವನ್ನೆಲ್ಲ ಲಚ್ಚಿ ಕೊಟ್ಟು ಲಗ್ನ ಮಾಡು. ಆಗುತ್ತಾ? ಆಗಕ್ಕಿಲ್ಲ. ಆದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಕಿರ್ಬೇಕು. ನಾನು ಆಗಲೇ ಊರಿನ ಜನಕ್ಕೆಲ್ಲ ಹೇಳ್ತಾನೆ, ಯಾರು ಲಚ್ಚಿನ ಲಗ್ನ ಮಾಡ್ಕೊಳ್ಳಿ, ಅವ್ರು ಕೇಳಿದ್ನೆಲ್ಲ ಕೊಡ್ತೀನಿ ಅಂತ. ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಇದು ನನ್ನ ಮನೆ ಇಸ್ಯ, ನಾವೇನ್ ಬೇಕಾದ್ರೂ ಮಾಡ್ಕೊತೀವಿ. ಈ ಬಂದಿ ನನ್ನ ಮಕ್ಳನ್ನ ತಂದು ಮವಯ್ಯ ಉತ್ತರ ಹೇಳ ಮವಯ್ಯ. ತಮ್ಮಯ್ಯ, ದೊಡ್ಡ ಮನಸ್ಸು ಮಾಡಿ ದೊಡ್ಡ ಮನುಷ್ಯನಾಗಿ ನಮ್ಮನೆ ಮಾನ ಮರ್ಯಾದೆ ಉಳಿಸು ತಮ್ಮಯ್ಯ. ನಿಂದ ಅಮ್ಮಯ್ಯ ಅಂತೀನಿ. ಅಕ್ಕಯ್ಯ ಏನೇನೋ ಮಾತಾಡ್ತೀಯಲ್ಲ, ನಂಗೆ ಏನು ಹೇಳಬೇಕು ಅಂತಾನೆ ದಿಕ್ಕೇ ತೋಚ್ತಾ ಇಲ್ಲ. ಅಕ್ಕಯ್ಯ, ಇಷ್ಟು ದಿನ ನೀನು ಹೇಳ್ದಂಗೆ ನಾನು ಕೇಳ್ತಾ ಇದ್ದೆ, ಇವತ್ತೂ ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಕ್ಕ. ಬನ್ನಿ ಗೌಡ್ರೆ, ಬಂದು ಹಸ ಮನೆ ಮೇಲೆ ಕೂತ್ಕೊಳ್ಳಿ.